ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬೇಗ ಹೋಗಬೇಕು ಅಂತ ಬೇಗ ರೆಡಿ ಆಗಿದ್ದೀನಿ ಗಾಯ್ಸ್. ಸೊ ಹೀಗೆ ಅಂದ್ಕೊಂಡು ನಾನು ಹೋದೆ. ಇವತ್ತು ನನಗೆ 7 ಗಂಟೆಗೆ ಹೋಗಬೇಕಿತ್ತು ಗಾಯ್ಸ್. ನೋಡಿದ್ರೆ ನಾನು ಎಲ್ಲಿಗೆ ಹೋಗಲಿ ಗಾಯ್ಸ್, ಫುಲ್ಲು ಮಳೆ ಅಂದರೆ ಮಳೆ. ಆಫ್ಟರ್ನೂನ್ ಡ್ಯೂಟಿಗೆ ಹೋಗಲಿ ಆವಾಗಲೂ ಮಳೆ. ಈಗ ಹೋಗ್ತಿದ್ದೀನಿ 7 ಗಂಟೆಗೆ, ಇವಾಗಲೂ ಮಳೆ. ಅಪ್ಪ ದೇವರೇ, ಬರೀ ನಾನು ಹೋಗ್ಬೇಕಾದ್ರೆಲ್ಲ ಬರೀ ಮಳೆ ಬಂದು ನಂಗೆ ಪ್ರೆಸೆಂಟೇಷನ್ ಕೊಡೋದೇ ಆಗೈತೆ. ಜೋರು ಮಳೆ ಬರ್ತುಂಟು ಗಾಯ್ಸ್. ಈಗ ತುಂಬ ಮಳೆ ಬರ್ತುಂಟು. ಅಲ್ಲಿ ನೀರು ಸುರಿತಿರುತ್ತೆ ನೋಡಿ ಬೇಕಾದರೆ. ಸೊ ಅದಾದಮೇಲೆ ಅದೇ ನಮ್ಮ ಫೇಮಸ್ ಜಾಗಕ್ಕೆ ಬಂದ್ವಿ ಗೈಸ್. ಈ ಒಂದು ಸುರಂಗದ ಜಾಗದಲ್ಲಿ ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಗೈಸ್. ಬಿಕಾಸ್ ಇಳಿಜಾರು, ಇಲ್ಲಿ ಮಳೆ ಬಂದ್ರಂತೂ ತುಂಬ ಕಷ್ಟ. ಬಿಕಾಸ್ ಆಪೋಸಿಟಲ್ ಡೈರೆಕ್ಷನಲ್ಲಿ ನೀರು ಬರ್ತಿರುತ್ತೆ ಗೈಸ್. ಸೊ ಹೋಗೋದಂತೂ ಸ್ವಲ್ಪ ಕಷ್ಟ ಆಗುತ್ತೆ. ದೆನ್ ನೈಟ್ ಬರುವಾಗಂತೂ ಇನ್ನೂ ಕಷ್ಟ ಆಗುತ್ತೆ ಗೈಸ್. ಸೊ ಯಾಕಂದರೆ ಇಲ್ಲಿ ಫುಲ್ಲು ಜಾರ್ತದೆ ನೈಟೆಲ್ಲ. ಸೊ ಹಾಗಾಗಿ ದೆನ್ ಏನು ಗೊತ್ತಾ, ಇಲ್ಲಿ ಫುಲ್ ಕೆಳಗೆ ಉಂಟು, ಬಟ್ ಈ ರೋಡ್ ಉಂಟಲ್ಲ ಇದು ಸಹ ಫುಲ್ ಅಪ್ ಉಂಟು ಗೈಸ್. ಅಲ್ಲೂ ಬರಬೇಕು, ಇಲ್ಲೂ ಹತ್ತಬೇಕು. ಎಷ್ಟು ಕಷ್ಟ ಆಗಬೇಡ ನಮಗೆ. ತಗೊಂಡೋಗ್ಬಿಟ್ಟು ಫುಲ್ ಕೆಳಗಡೆ ಇಟ್ಟಿದ್ದಾರೆ. ಯಾರಿಟ್ರೋ ಪರಮಾತ್ಮ ಅವ್ರಿಗೆ ಬಿಗ್ ಸೆಲ್ಯೂಟ್ ಗೈಸ್. ಮಳೆ ಎಲ್ಲ ಹೋಯ್ತು ಗೈಸ್, ಅದಕ್ಕೆ ಜೊತೆ ಆಫ್ ಮಾಡಿದೆ. ಮಳೆ ಬಂದೈತಿ. ಮಳೆಯಲ್ಲೂ ನನ್ನ ಮುಖ ನೋಡಿ ಹೇಗಾಗ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ನನ್ನ ಕ್ಯಾಮ್ರಾ ಮಾತ್ರ ಮಸ್ತಾಗಿದೆ ಗೈಸ್. ಸ್ನ್ಯಾಪ್ಚಾಟಲ್ಲಿ ಚೆನ್ನಾಗಿ ಬರಲ್ಲ ಅಲ್ವಾ? ನಿಜ ತಾನೇ, ನಿಜ. ಸೊ ನಾನು ಹಾಗೆ ಅಂದ್ಕೊಂಡೆ ರೋಡ್ ಕ್ರಾಸ್ ಮಾಡಿಕೊಂಡೆ ಗೈಸ್. ಬಿಕಾಸ್ ಬೆಳಗ್ಗೆ ಅಂತೂ ಅಷ್ಟು ವೆಹಿಕಲ್ಸ್ ಏನು ಇರಲಿಲ್ಲ ಗೈಸ್. ನೋಡಿ, ಜಾಸ್ತಿ ಏನು ಓಡಾಡಲ್ಲ ಬೆಳಗ್ಗೆ ಟೈಮು. ಸೊ ಅದಾದಮೇಲೆ ನಾನು ಬಸ್ ಸ್ಟ್ಯಾಂಡ್ ಬಂದು ನೋಡ್ತೀನಿ, ನಮ್ಮ ಹಾಸ್ಟ್ಲಕ್ಕ ಒಬ್ಬರು ಮಾತ್ರ ಇದ್ದರು ಗೈಸ್. ಸೊ ನಾನು ಅದಾದಮೇಲೆ ಎಲ್ಲಿಗೆ ಬಂದೆ ಗೊತ್ತಾ? ಹಾಸ್ಪಿಟಲ್ ಹತ್ರ ಬಂದೆ ಗೈಸ್. ಯಾರೂ ಇರಲಿಲ್ಲ ಗೈಸ್ ಅಲ್ಲಿ. ನೋಡಿ, ಒಬ್ಬರೇ ಅಂದರೆ ಒಬ್ಬರು ಸಹ ಇರಲಿಲ್ಲ. ಸೊ ನಾನು ಹೋಗಿಬಿಟ್ಟು ಕೂತ್ಕೊಂಡೆ ಗೈಸ್. ಯಾರೂ ಇರಲಿಲ್ಲ. ಅಟೆಂಡೆನ್ಸ್ ಬೇರೆ ಕೊಡಬೇಕಿತ್ತು. ನಾನು ನೋಡಿದ್ರೆ ಎಷ್ಟು ಗಂಟೆಗೆ ಹೋಗಿದ್ದೀನಿ ಗೊತ್ತಾ? 7:20ಕ್ಕೆ ಅಲ್ಲಿದ್ದೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಂದು 5 ಮಿನಿಟ್ಸ್ ಸಾಕು ಆಸೆಗಳಿಂದ ಹೋಗೋಕ್ಕೆ ಗೈಸ್. ಸೊ ಅದಾದಮೇಲೆ ಅಲ್ಲಿ ಸೀನಿಯರ್ಸ್ ಜೊತೆ ಮಾತಾಡ್ತಾರೆ. ಆ ಕಡೆಯವರು ಕನ್ನಡ ಹಾಗೆ ಮಾತಾಡೋದು, ಈ ಕಡೆಯವರು ಮಲಯಾಳದವರು. ನಾನು ಸಹ ಹಾಗೆ ಮಾತಾಡ್ಕೊಂಡಿದ್ದೆ. ഇവിടെ സൈഡ് വന്നിട്ടുണ്ട്. ആരുടെ കൂടെ വന്നേന്നാ? എന്താ ഇവരുടെ കൂടെ? ഓ, ഇതാരും ഈ ചേച്ചിൻ്റെ ബ്രദർ. ഇത് ചേച്ചിയുടെ, ഈ ചേച്ചിൻ്റെ ബ്രദർ. ഞങ്ങൾ നല്ല ക്ലോസ് ഫ്രണ്ട്സ്. യൂറോ ഇൻ മലയാളം യൂറോ മലയാളം. For euro what in Malayalam? Euro means ഇവരെ എനിക്ക് എങ്ങനെ അറിയാമോ? ഇവർ ഇവർ വേറെ കുറേ ഫോട്ടോസ്. ഇവർ ആറ് ನೇಬರ್ಸ್. ಇವರು ಅಂತಂದರೆ ಏನು ಗೊತ್ತಾ, ಈಗ ನಮ್ಮ ಕನ್ನಡಕ್ಕೂ ಮಲಯಾಳಕ್ಕೂ ಸ್ವಲ್ಪ ಲಿಂಕ್ ಉಂಟು. ಈಗ ಯಾರು ಅಂತ ಹೇಳ್ತೀವಿ ನೋಡಿ, ಅದು ಆ ಟೈಪ್. ಅದು ಗೊತ್ತಾಗ್ಬಿಡುತ್ತೆ ಬೇಗ. ತಗೊಂಡು ಬಂದಿಲ್ಲ ಖಂಡಿತಿಲ್ಲ. ಅಂದರೆ ನೋಡಿಲ್ವ ಅನ್ನೋಕ್ಕೆ ಕಂಡಿಲ್ಲ. ನೋಕು ಅಂದರೆ ನೋಡು ಅಂತ, ಆ ಥರ. ನೋಡಿಲ್ಲ ಅಂತಂದರೆ ಕಂಡಿಲ್ಲ ಅಂತ, ಆ ಥರ.
ಹಂಗೆ ಆದರೆ ಕಂಟಿನ್ಯೂ ನಮಗೆ ಆಗಿನ ಕಾಲದಲ್ಲಿ ಹೇಳ್ತಿದ್ರು ನೋಡಿ, ಆ ಥರ ಇದಾಗುತ್ತೆ. ತುಂಬ ವರ್ಡ್ಸ್ ಇದ್ದಾವೆ ಆ ಥರನೇ ರಿಲೇಟ್. ಏದು ಮೀನ್ಸ್ ಏನು ಏನು ಏದು ಏನು ಮೀನ್ಸ್ ಅಲ್ಲ, ನನಗೆ ಬರ್ತಿತ್ತು ಯಾವ ಅಂತ. ಏದು ಮೀನ್ಸ್ ಯಾವ, ಏದು ವರ್ಡ್ ಆ ಟೈಪ್. ನಿಮ್ಮ ಹೆಸರು ಎಂತ? ಜೇಬಾ. ಜೇಬಾ. എടി ഞാൻ ഇൻസ്റ്റയിൽ ഹൈലൈറ്റ് ഇട്ടിട്ടുണ്ട്. ഇവിടെ അല്ല, ഇൻസ്റ്റയിൽ ഹൈലൈറ്റ് അവിടെ ഉണ്ട്. ഇത് പാലസ്. ഇവിടേക്ക് ഞാൻ വന്നിട്ടുണ്ട്. ಬಂದಿದ್ದೆ. വന്നിട്ടില്ല വന്നിട്ടില്ല മീൻസ് നോട്ട് കം. ಸೊ ಅದಾದಮೇಲೆ ಗಾಯ್ಸ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಬಟ್ ಇವತ್ತು ಡ್ಯೂಟಿ ಇತ್ತಲ್ಲ ಗಾಯ್ಸ್, ಫುಲ್ ಕಾಲು ನೋವೆಲ್ಲ ಬಂತು ಗಾಯ್ಸ್. ತುಂಬ ಜನ ಪೇಷಂಟ್ಸ್ ಇದ್ರೆ ತುಂಬ ಕೆಲಸ ಇತ್ತು ಗಾಯ್ಸ್. ಸೊ ತುಂಬ ಕಾಲೆಲ್ಲ ನೋವು ಬಂದಿತ್ತು ಗೈಸ್. ಸೊ ನಾನು ಹಾಗೆ ಅಂದ್ಕೊಂಡು ಕಾಲೇಜ್ ಹತ್ರ ಬಂದೆ ಗೈಸ್. ಮತ್ತು ಮಧ್ಯಾಹ್ನ ನಮಗೆ ಮಾಮೂಲಿ ಇತ್ತಲ್ಲ, ಸೊ ಕ್ಲಾಸ್ ಎಲ್ಲ ಮುಗೀತು ಎಂತ ಇರಲಿಲ್ಲ ಅಷ್ಟು. ದೆನ್ ಸಂಜೆ ಹಾಗೆ ನಡ್ಕೊಂಡು ಬಂದೆ ಗೈಸ್, ಸ್ಕಾಲರ್ಶಿಪ್ ಸ್ವಲ್ಪ ಕೇಳಿಕೊಂಡು. ಸೊ ನಾನು ಹೇಳಿರ್ತಾನೆ ಬೆಳಗ್ಗೆ, ಇದು ಎಂತಂದರೆ ನಾನು ಯಾವಾಗ ಎಲ್ಲಿ ಹೋಗ್ತೀನೋ ಆಗಲೇ ಮಳೆ ಬರೋದು. ಇದು ಎಷ್ಟು ಮಳೆ ಮಾರ್ರೆ ಸಾವು. ಸೊ ನಾವು ಹಾಸ್ಪಿಟ್ಲ್ ಒಳಗಡೆಯಿಂದ ಹೊರಗಡೆ ಹೋದ್ವಿ ಗೈಸ್. ಸೊ ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಬಸ್ಸು ಸಹ ಬಂತು ಗೈಸ್. ಸೊ ನಾನು ಬಂದದ್ದೆ ಹಸೆಗಳಿಗೆ ಬಂದೆ. ಹಸೆಗಳಿಗೆ ಬಂದಾದ್ಮೇಲೆ ಅಲ್ಲಿ ಜನಗಳು ಕಾಯ್ಕೊಂಡಿದ್ರು. ಮತ್ತು ನಾವು ಇಳಿದು ಬಂದ್ವಿ. ಸೊ ಅಂಗಡೀಲಿ ಹಾಗೆ ಒಂದು ಚಾಕಿ ತರ್ಕೊಂಡು ತಿನ್ಕೊಂಡು ಬರ್ತಾ ಇದ್ದೆ ಗೈಸ್. ಅಷ್ಟೇ, ಮತ್ತೆಂತ ಇಲ್ಲ. ಮತ್ತು ಅಲ್ಲಿ ಯಾರು ಸಹ ಇರಲಿಲ್ಲ. ಸೊ ನಾನೇ ಹಾಗೆ ನಡ್ಕೊಂಡು ಹೋದೆ. ಅದು ನಮ್ಮ ಹಾಸ್ಟೆಲ್ ಗೈಸ್. ಈಗ ನೋಡ್ಕೊಳ್ಳಿ, ಝೂಮ್ ಇನ್ ಮಾಡ್ತೀನಿ. ಇನ್ನೂ ಅಷ್ಟು ದೂರ ನಾನು ನಡ್ಕೊಂಡು ಹೋಗ್ಬೇಕು. ಮತ್ತು ಇದು ನಮ್ಮ ಮ್ಯಾಮ್ ಗೈಸ್. ನಿಜವಾಗ್ಲೂ ಅಷ್ಟು ಒಳ್ಳೆಯವರು ಗೊತ್ತಾ ಇವರು, ತುಂಬ ಒಳ್ಳೆಯವರು, ತುಂಬ ಅಂದರೆ ತುಂಬ ಒಳ್ಳೆಯವರು. ಹಾಯ್ ಮಾಡಿ ಈಗ ಮಾಡಿ ಮಾಡಿ ಮತ್ತೆ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ. ಇಲ್ಲ, ನೀವು ಚಂದ ಕಾಣ್ತಿದ್ದೀರಾ. ಶಿ ಇಸ್ ವೆರಿ ಬ್ಯೂಟಿಫುಲ್ ಗೈಸ್. ಹಾಯ್ ಮಾಡಿ ಮತ್ತೆ ಹಾಯ್ ಮಾಡಿ ಹಾಯ್ ಮಾಡಿ. ಸೊ ಒಂದು ರಿಪೋರ್ಟ್ ಪೆಂಡಿಂಗ್ ಇತ್ತು. ಸೊ ಅದನ್ನು ನಾನು ಕೊಡಲಿಕ್ಕೆ ಹೋದೆ ಗೈಸ್. ಸೊ ಕೊಟ್ಬಿಟ್ಟು ಹಾಗೆ ಬಂದೆ. ಸೊ ಇವರು ನನಗೆ ಇವತ್ತು ಕಡಲೆ ಮಿಠಾಯಿ ಕೊಟ್ಟರು ಗೈಸ್. ಕರೆದು ಬಿಟ್ಟು ಕೊಟ್ಟರು ಇವರು. ಹಲೋ ಗೈಸ್. ಸೊ ಇವತ್ತು ನೀವು ನೋಡ್ದಂಗೆ ನಮ್ಮ ಮ್ಯಾಮ್ ತೋರಿಸಿದ್ದೀನಿ, ನಮ್ಮ ಮಾಡರ್ನ್ ಇವರು. ಸೊ ಇವರು ಹೇಗೆ ಅಂತಂದರೆ ತುಂಬ ಮಕ್ಕಳನ್ನೆಲ್ಲ ತನ್ನ ಮಕ್ಕಳ ಥರ ನೋಡ್ಕೋತಾರೆ ಗೈಸ್. ನಿಜವಾಗ್ಲೂ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅಷ್ಟೇ ಚೆನ್ನಾಗಿ ಆರೈಕೆ ಮಾಡ್ತಾರೆ. ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾರೆ ಗೈಸ್. ದೆನ್ ಶಿ ಇಸ್ ರಿಯಲಿ ಗುಡ್. ನನ್ನ ಜೊತೆ ನಿಜವಾಗ್ಲೂ ಚೆನ್ನಾಗಿದ್ದಾರೆ ಗೈಸ್. ತುಂಬ ಕ್ಲೋಸಾಗಿ ಎಲ್ಲನೂ ಹೇಳ್ಕೊಳ್ತಾರೆ, ಎಲ್ಲರ ಜೊತೆ ಎಲ್ಲನೂ ಹೇಳ್ಕೊಳ್ತಾರೆ. ತುಂಬ ಏನಾದರೂ ಹೇಳಿ ಮಕ್ಕಳೇ ಅಂತೆಲ್ಲ ಕೇಳ್ತಾರೆ. ಸೊ ಇವರು ಒಂಥರ ನಮಗೆ ತಾಯಿ ಥರ ಗೈಸ್. ತಾಯಿ ಅಂದರೂ ತಪ್ಪಾಗಲ್ಲ ಅಂತ ಒಳ್ಳೆ ಮನಸ್ಸಿದೆ ನಮ್ಮ ಮ್ಯಾಮ್ಗೆ. ಇಟ್ಸ್ ರಿಯಲಿ ಗುಡ್. ತುಂಬ ಕ್ಲೋಸ್ ಆಗಿರ್ತಾರೆ ಅಂತ. ಈಗ ಬೈಯೋದು ಅಂದರೆ ಬೈತಾರೆ, ತಪ್ಪು ಮಾಡಿದಾಗ ಎಲ್ಲರೂ ಬೈತಾರೆ, ಯೂಶ್ವಲಾಗಿ ಬೈತಾರೆ. ಸೊ ಇವರು ಬೈತಾರೆ ತಪ್ಪು ಮಾಡಿದಾಗ. ಯಾಕೆ ಬೈತಾರೆ ಹೇಳಿ, ಅದನ್ನು ಸರಿ ಮಾಡಿಕೊಡ್ಲಿ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಟೈಮಲ್ಲೂ ಫುಲ್ ಕ್ಲೋಸ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಅಂತ ಹೇಳ್ಬೋದು. ಇಷ್ಟೇ ಗೈಸ್. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ನನ್ನ ಪ್ರಕಾರ ಇವತ್ತು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಗೈಸ್.